ನಮಸ್ಕಾರ. ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಲೇ ಎಷ್ಟೋ ಭಾರದ ವಿಷಯಗಳಿಗೆ, ಬೇಡದ ವಿಷಯಗಳಿಗೆ ನಮ್ಮ ಮನಸ್ಸಿನಲ್ಲಿ ಅಥವಾ ಮನದಾಳದಲ್ಲಿ, ನಮ್ಮ ಹೃದಯದ ಅಂತರಂಗದಲ್ಲಿ ಮನೆ ಕಟ್ಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ಬಿಟ್ಟಿರ್ತೀವಿ. ಬಿಡದೆ ಬಿಗಿಯಾಗಿ ನಮ್ಮ ಮನದಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೀವಿ. ನಮಗೆ ಅರ್ಥ ಆಗ್ತಾ ಇರುತ್ತೆ ಕೆಲವೊಂದು ಸಲ ಅದು ನನಗೆ ತುಂಬ ಭಾರ ಆಗ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಅಂತ. ಆದ್ರೂನು ಅಂಥ ವಿಷಯಗಳನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತೀವಿ, ಬಿಡೋದಿಲ್ಲ. ಈಗ ನಮ್ಮನ್ನು ಯಾರೋ ಅಗಲಿರ್ತಾರೆ, ನಮ್ಮಿಂದ ದೂರ ಆದಂಥವರ ನೆನಪುಗಳಿರ್ಬೋದು, ಅಥವಾ ಏನೋ ಒಂದು ಕಡಿದು ಹೋದಂಥ ಸಂಬಂಧಗಳಿರ್ಬೋದು, ಕೆಟ್ಟ ಘಟನೆಗಳಿರ್ಬೋದು, ಅಥವಾ ನಮಗಾದಂಥ ಅವಮಾನಗಳಿರ್ಬೋದು, ಯಾರೋ ಆಡಿದಂಥ ಮಾತುಗಳು, ಕೆಟ್ಟ ಮಾತುಗಳಿರ್ಬೋದು, ಅಥವಾ ಹಳೆಯ ಸಿಟ್ಟು, ಕೋಪ, ನಡೆದಂಥ ಜಗಳಗಳಿರ್ಬೋದು, ಅಥವಾ ನಾವೇ ಮಾಡಿದಂಥ ಏನಾದ್ರು ತಪ್ಪಿರ್ಬೋದು, ಪಾಪ ಪ್ರಜ್ಞೆ ಅಂತೀವಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇರ್ಬೋದು, ಅಥವಾ ವಿಪರೀತ ಚಿಂತೆಗಳು, ಚಿಕ್ಕ ಚಿಕ್ಕ ವಿಷಯಕ್ಕೆ ಕೆಲವೊಮ್ಮೆ ಬಹಳ ತಲೆಗೆ ಹಚ್ಕೊಂಡ್ಬಿಟ್ಟಿರ್ತೀವಿ, ಕೊರಗ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಅಂತಂದರೆ ವಿಪರೀತ ನಿರೀಕ್ಷೆಗಳು, ಬಹಳಷ್ಟು ನಿರೀಕ್ಷೆಗಳು ಇಟ್ಕೊಂಡ್ಬಿಟ್ಟಿರ್ತೀವಿ. ನನಗೆ ಇವ್ರು ಈ ಥರ ಮರ್ಯಾದೆ ಕೊಡಬೇಕಿತ್ತು, ಇವ್ರು ನನ್ನನ್ನು ಈ ಥರ ಮಾತಾಡಿಸ್ಬೇಕು, ಹೀಗೆ ನಡ್ಕೋಬೇಕು, ನನ್ನ ಸುತ್ತಲೂ ಅವರು ಈ ಥರ ಬಹಳಷ್ಟು ನಿರೀಕ್ಷೆಗಳು ಇಟ್ಕೊಂಡ್ಬಿಟ್ಟಿರ್ತೀವಿ. ಅದೇ ಎಷ್ಟೋ ಸಲ ಭಾರ ಆಗಿಬಿಟ್ಟಿರುತ್ತೆ. ನಮಗೆ ಅರ್ಥ ಆಗ್ತಿರುತ್ತೆ ಕಾಲ ಕಾಲಕ್ಕೆ ಈ ಥರ ಭಾವನೆಗಳು ನನಗೆ ಕಷ್ಟ ಆಗ್ತಾ ಇದೆ, ಅಥವಾ ನನ್ನ ಜೀವನದಲ್ಲಿ ನಾನು ಎಷ್ಟು ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀನಿ, ಎಷ್ಟು ಸಮಯ ಕೊಡ್ತೀನಿ ಇದಕ್ಕೆ ಅಂತ ನಮಗೆ ಅರ್ಥ ಆಗ್ತಾ ಇರುತ್ತೆ. ಆದ್ರೂ ಏನು ಮಾಡಬೇಕು ಅಂತ ಗೊತ್ತಾಗದಲ್ಲೇ ಜೀವನದಲ್ಲಿ ಒದ್ದಾಡ್ತಾ ಇರ್ತೀವಿ. ಈ ಸಂಚಿಕೆಯಲ್ಲಿ ಈ ರೀತಿ ನಮ್ಮ ಮನದಲ್ಲಿ ಭಾರವಾಗಿ ಉಳಿದಂಥ ಆ ಸಂಗತಿಗಳು, ಆ ವಿಚಾರಗಳು, ಆ ಲಗೇಜ್ಗಳಂತ ಏನು ಕರಿತೀವಿ, ಆ ಸಾಮಾನುಗಳನ್ನು ಕೆಳಗಿಳಿಸಿ ನಾವು ಸ್ವಲ್ಪ ಜೀವನವನ್ನು ಹಗುರ ಮಾಡ್ಕೊಳ್ಳೋದು ಹೇಗೆ, ಅಥವಾ ನಾವು ಏನೇನನ್ನು ಜೀವನದಲ್ಲಿ ಕೆಳಗಿಳಿಸ್ಬೇಕು, ಏನೇನನ್ನು ಬಿಟ್ಟು ಹಾಕಬೇಕು, ಜೀವನದಲ್ಲಿ ಹೆಚ್ಚು ಕಾಲ ತಗೊಂಡು ಹೋಗಬಾರ್ದು ನಮ್ಮ ಜೊತೆ, ಏನೇನನ್ನು ಬಿಟ್ಟು ಹಾಕಬೇಕು, ಯಾಕೆ ಬಿಟ್ಟು ಹಾಕಬೇಕು ಬಲು ಮುಖ್ಯವಾಗಿ, ಆಮೇಲೆ ಹೇಗೆ ಬಿಟ್ಟು ಹಾಕೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಒಂದು ಪುಟ್ಟ ಉದಾಹರಣೆ ಕೊಟ್ಬಿಡ್ತೀನಿ ರೀ. ಒಂದು ಲೋಟ ನೀರು ಎತ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಆಗುತ್ತಾ ನೋಡಿ, ಎಲ್ಲರಿಗೂ ಆಗುತ್ತಲ್ವ. ಒಂದು ಲೋಟ ನೀರು ನಿಮ್ಮ ಕೈಯಲ್ಲಿ ಹಿಂಗೆ ಹಿಡ್ಕೊಳ್ಳಿ. ಮೊದಲಿಗೆ ಅನ್ನಿಸ್ಬೋದು ಏನು ವಿಷಯ ಇಲ್ಲ, ನೀರು ಲೋಟ ಹಿಡ್ಕೊಂಡಿದ್ದೀನಲ್ಲ ಆರಾಮ, ನನ್ನ ಕೈಲಾಗುತ್ತೆ. 1 ನಿಮಿಷ ಹಿಡ್ಕೊಂಡು ನೋಡಿ, ಸ್ವಲ್ಪ ಗೊತ್ತಾಗೋದಕ್ಕೆ ಶುರು ಆಗುತ್ತೆ. 2 ನಿಮಿಷ ಆಗಲಿ, ಕೈ ಅಲ್ಲಾಡೋಕ್ಕೆ ಶುರು ಆಗುತ್ತೆ, ಕೈ ನೋವು ಬರೋದಕ್ಕೆ ಶುರು ಆಗುತ್ತೆ. 3 ನಿಮಿಷದ ಮೇಲೆ ಹಿಡ್ಕೊಂಡು ನೋಡಿ, ಮೆದುಳಿನಿಂದ ಹಿಡಿದು ಎಲ್ಲ ಕಡೆ ನೋವು ಗೊತ್ತಾಗೋಕ್ಕೆ ಶುರು ಆಗುತ್ತೆ, ಸಾಧ್ಯವೇ ಇಲ್ಲ ಅನಿಸುತ್ತೆ. 5 ನಿಮಿಷ ಹಿಡ್ಕೊಳ್ಳಿ, ಕೈ ಮುರಿದೋಗುತ್ತೆ. ಈ ಏನು ಬೇಡದ ಸಾಮಾನುಗಳು ಅಂತ ಮಾತಾಡ್ತಾ ಇದ್ನಲ್ಲ, ಇದು ಹೀಗೆ ನಾವು ಅದನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಆ ಭಾರನ ಹೊರ್ತಾ ಇರ್ತೀವಿ. ಎಲ್ಲಿವರೆಗೂ ನೀವು ಆ ಲೋಟವನ್ನು ಎತ್ತಿ ನೀರು ಕುಡಿದು ಕೆಳಗಿಳಿಸ್ತೀರೋ ಅಲ್ಲಿವರೆಗೂ ಅದೊಂದು ವಿಚಾರ ಅಲ್ಲ. ಆದರೆ ಅದೇ ಲೋಟನ ಎತ್ತಿಟ್ಕೊಂಡು ನಾನು ಹಾಗೆ ಹಿಡ್ಕೊಂಡು ನನ್ನ ಜೊತೆನೇ ಹೋಗ್ತೀನಿ, ಹಾಗೆ ಜೀವನ ಮಾಡ್ತೀನಿ ಅಂತಂದರೆ ಹೆಚ್ಚು ಕಾಲ ಅದರ ಜೊತೆ ಇರೋದಕ್ಕಾಗಲ್ಲ. ಅದು ಹಿಡ್ಕೊಂಡು ನೀವು 3 ನಿಮಿಷ ಆಯಿತು ಅಂತ ಇಟ್ಕೊಳ್ಳಿ, 2 ನಿಮಿಷ ದಾಟಿದ್ರಿ ಅಂತ ಇಟ್ಕೊಳ್ಳಿ, ಲೋಟ ಹಿಡ್ಕೊಂಡು ಒಂದು ಸಲ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆ ಸಮಯದಲ್ಲಿ ನಿಮ್ಮ ಮೆದುಳಿಗೆ ಬೇರೇನೂ ಯೋಚನೆ ಬರೋದಿಲ್ಲ. ನಿಮ್ಮ ಇಡೀ ಪ್ರತಿಯೊಂದು ಅಣುವೂ ಕೇಳ್ತಾ ಇರುತ್ತೆ, ಮೊದಲು ಅದನ್ನು ನಿಲ್ಲಿಸ್ಬಿಡು ಅಂತ ಒದ್ದಾಡ್ತಾ ಇರುತ್ತೆ ದೇಹ. ಹಾಗೆ ಈ ಭಾವನೆಗಳು ಅಷ್ಟೇ. ನೀವು ಆ ಭಾರವನ್ನು ಎಷ್ಟು ಹೆಚ್ಚಿನ ಕಾಲ ಎತ್ಕೊಂಡು ಹೋಗ್ತೀರ ಜೀವನದಲ್ಲಿ, ಅಷ್ಟು ನಿಮಗೆ ಅದು ತೊಂದರೆ ಕೊಡಲಿಕ್ಕೆ ಶುರು ಮಾಡುತ್ತೆ. ನಮಗೆ ಕೆಲವೊಂದು ಸಲ ಗೊತ್ತಾಗುತ್ತೆ, ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಇನ್ನೊಂದು ಭಾಳ ಸುಂದರ ಉದಾಹರಣೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನೀವೆಲ್ಲೋ ಒಂದು ಪ್ರಯಾಣಕ್ಕೆ ಹೊರಡ್ತೀರಾ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಊರಿಗೆ ಹೊರಟಿದ್ರೆ, ನೀವು ಎಷ್ಟು ಲಗೇಜ್ ತೊಗೊಂಡೋದ್ರೆ ಆರಾಮಾಗಿ ಹೋಗಿ ಬರ್ತೀರ. ಯೋಚನೆ ಮಾಡಿ, ಒಂದು ಸೂಟ್ ಕೇಸ್, 2 ಸೂಟ್ ಕೇಸ್, ಅಮ್ಮಮ್ಮ ಅಂದರೆ 3 ಸೂಟ್ ಕೇಸ್. ಅಕಸ್ಮಾತ್ ನಿಮಗೆ ಹೋಗ್ಬೇಕಾದ್ರೆ ನಾನು 25 ಸೂಟ್ ಕೇಸ್ ತೊಗೊಂಡೋಗಿ ಅಂತ ಜೊತೆನಲ್ಲಿ ಕೊಟ್ಟರೆ ನಿಮ್ಮ ಪ್ರಯಾಣ ಹೇಗಿರುತ್ತೆ ಯೋಚಿಸಿ ನೋಡಿ. ಎಷ್ಟು ಕಷ್ಟಗಳಾಗುತ್ತೆ, ಎತ್ತಿಡ್ಲಿಕ್ಕೆ ಎಷ್ಟು ಸಮಯ ಬೇಕು, ಎಷ್ಟು ತೊಂದರೆ ಆಗ್ಬೋದು ಅಲ್ವಾ. ಅದೇ ರೀತಿ ನಮ್ಮ ಬ್ಯಾಗೇಜ್ಗಳು ಅಂತ ಕರಿತೀವಿ, ನಮ್ಮ ಹಿಂದಿನ ಜೀವನದಲ್ಲಿ ನಡೆದು ಬಂದಂಥ ಈ ಥರ ಕಹಿ ಘಟನೆಗಳು, ನಾವು ಆ ಥರದ್ದನ್ನು ತಗೊಂಡು ನಮ್ಮ ಜೊತೆ ಪ್ರಯಾಣದಲ್ಲಿ ತಗೊಂಡು ಹೊರಟಿರುವಂಥ ಬ್ಯಾಗೇಜ್ಗಳು ನೂರಾರು ಇಟ್ಕೊಂಡ್ಬಿಟ್ಟಿರ್ತೀವಿ ಜೀವನದಲ್ಲಿ. ಎಷ್ಟು ಆ ಭಾರಗಳನ್ನು ಕೆಳಗೆ ಇಳಿಸ್ತೀವೋ ಅಷ್ಟು ನಮ್ಮ ಪ್ರಯಾಣ ಸುಗಮವಾಗಿರುತ್ತೆ ಅನ್ನೋದನ್ನು ಗೊತ್ತಿದ್ರೂ ಪಾಲಿಸೋದು ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ಜೀವನದಲ್ಲಿ ಏನನ್ನು ಕೆಳಗಿಳಿಸ್ಬೇಕು ಅಂತಂದರೆ, ನಿಮ್ಮ ಜೀವನಕ್ಕೆ, ನಿಮ್ಮ ಪ್ರಗತಿಗೆ ಏನೇನು ಭಾರ ಅನ್ನಿಸ್ತಾ ಇದೆ ಆ ತರಹದ ಸರ್ವ ಭಾವನೆಗಳನ್ನು ಬಿಟ್ಟುಬಿಡಬೇಕು. ಆ ಥರ ಸರ್ವ ವಿಚಾರಗಳನ್ನು ಹೋಗಲಿ ಬಿಡಿ ಅನ್ನೋ ಥರ ಬಿಡೋದನ್ನು ಕಲಿಬೇಕು. ಬಹಳ ಕಷ್ಟ. ನಮ್ಮ ಮಾತಿನಲ್ಲಿ ಹೇಳೋದು ಬಹಳ ಕಷ್ಟ, ಆದರೆ ಆಚರಣೆಗೆ ತರೋದು ಮಾತಿನಲ್ಲಿ ಹೇಳೋದು ಬಹಳ ಸುಲಭ, ಆದರೆ ಆಚರಣೆಗೆ ತರೋದು ಬಹಳ ಕಷ್ಟ. ಇದನ್ನು ನಾವು ಬೇರೆಯವ್ರಿಗೆ ಮಾಡಬೇಕು ಅಂತಲ್ಲ ರೀ, ಬೇರೆಯವ್ರಿಗೇನೋ ಉಪಕಾರ ಮಾಡಬೇಕು ಅನ್ನೋದಲ್ಲ. ಮೊಟ್ಟ ಮೊದಲ ಲಾಭ ನಮಗೆ.
ನಮಗೋಸ್ಕರ ಮಾಡ್ಕೋಬೇಕು, ನಮ್ಮ ಮನಃಶಾಂತಿಗೋಸ್ಕರ ಮಾಡಬೇಕು, ನಮ್ಮ ಜೀವನದ ಪ್ರಗತಿಗೋಸ್ಕರ ಮಾಡಬೇಕು. ಇದನ್ನು ನಾವು ಮೊದಲು ನೆನಪಿಟ್ಕೋಬೇಕು. ಈಗ ಎಷ್ಟೋ ಸಲ ಈಗ ನಾನೊಂದು ಒಳ್ಳೆಯ ಉದಾಹರಣೆ ಹೇಳ್ತೀನಿ. ನಾವು ಯಾಕೆ ಇದನ್ನು ಬಿಡೋದಿಲ್ಲ ಅನ್ನೋದನ್ನು ಒಂದು ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಜನ ಮದುವೆ ಆದವರು ಇದನ್ನು ಅರ್ಥ ಮಾಡ್ಕೋಬೋದು. ಈಗ ಗಂಡ ಹೆಂಡರ ವಾದ ಜಗಳಗಳು ಬಹಳಷ್ಟು ನಡೆಯುತ್ತೆ ಎಲ್ಲ ಮನೆಯಲ್ಲಿ. ಎಷ್ಟೋ ಸಲ ಆ ಜಗಳಗಳು ಹೇಗಿರುತ್ತೆ ಅಂತಂದರೆ, ಅದು ಜಗಳ ಆಡ್ತಾ ಆಡ್ತಾ ಒಂದು ಸ್ವಲ್ಪ ಹೊತ್ತಾದಮೇಲೆ ಏನಕ್ಕೆ ಈ ಜಗಳ ಶುರು ಆಯಿತು ಅನ್ನೋದೇ ನೆನಪಿರೋದಿಲ್ಲ. ಏನೋ ಒಂದು ಸಣ್ಣ ವಿಚಾರಕ್ಕೆ ಅವಳು ಈ ಥರ ಅಂದ್ಲು, ದ ಟೋನ್ ಆಫ್ ಸ್ಪೀಚ್ ಅಂತ ಕರಿತೀವಲ್ಲ, ಯಾವಾಗಲೂ ಅವರು ಅದನ್ನು ಹೇಗೆ ಹೇಳಿದರು ಅನ್ನೋದ್ರ ಮೇಲೆ ಮನುಷ್ಯನಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅವ್ರು ಏನು ಹೇಳಿದರು ಅನ್ನೋದಕ್ಕಿಂತ ಹೇಗೆ ಹೇಳಿದರು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಅವಳು ಹಿಂಗೆ ಅಂದುಬಿಟ್ಲು ಅಂತ ಏನೋ ಒಂದು ಶುರು ಆಗುತ್ತೆ, ಅಥವಾ ನಾನು ಹಂಗೆ ಅಂದುಬಿಟ್ಟೆ ಅಂತ ಅವಳು ಏನೋ ಶುರು ಮಾಡಿ ಅದು ಹಾಗೆ ಮುಂದುವರ್ಕೊಂಡು ಹೋಗಿ ಒಂದು ಸಮಯ ಆ ಜಗಳದಲ್ಲಿ ಒಂದು ಸಮಯಕ್ಕೆ ಬಂದು ತಲುಪ್ತೀವಿ, ಏನಕ್ಕೆ ಜಗಳ ಶುರು ಆಯಿತು ಅನ್ನೋದನ್ನೇ ಮರ್ತುಬಿಟ್ಟಿರ್ತೀವಿ. ಆದರೆ ಸಾಧಿಸ್ಬೇಕಲ್ಲ ಶುರು ಮಾಡಿರೋದು. ನಿನ್ನಿಂದ ಆಗಿದ್ದು ಅಥವಾ ನಿನ್ನಿಂದ ಆಗಿದ್ದು, ನೀನೇ ತಪ್ಪು ಮಾಡಿರೋದು, ನಿನ್ನ ತಪ್ಪು ಅಂತ ವಾದಿಸ್ತಾ ಇರ್ತೀವಿ. ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಜಗಳ ಆದಾಗ ಒಂದು ಹೇಳ್ತಾ ಇರ್ತೀನಿ, ಹಿಂಗೆ ಜಗಳ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಈ ಜಗಳ ಏನಕ್ಕೆ ಶುರು ಆಯಿತು ಗೊತ್ತಾ ನಿನಗೆ ಅಂತ ಕೇಳ್ತೀನಿ. ಆವಾಗ ಅವಳಿಗೆ ಕೋಪ ಬಂದ್ಬಿಡ್ತು, ಯಾಕೆಂದರೆ ನೆನಪಿರಲ್ವಲ್ಲ, ಉತ್ತರ ಗೊತ್ತಾಗೋದಿಲ್ಲ, ತಲೆ ಕರ್ಕೊಂಡ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ಬಿಡ್ತು. ಅಂದರೆ ಸ್ವಲ್ಪ ಜಗಳ ಸ್ವಲ್ಪ ಲೈಟ್ ಆಗುತ್ತೆ ಅವಾಗ. ಹಾಗೆ ಏನು ಒಂದು ಸಲ ಶುರು ಆದಮೇಲೆ ಒಟ್ಟು ಅದನ್ನು ಸಾಧಿಸ್ತಾ ಇರೋದು. ಅದಾದಮೇಲೆ ಏನಕ್ಕೆ ಜಗಳ ಆಡಿದ್ದೀವಿ ಅನ್ನೋದೇ ಹೆಚ್ಚು ಕಮ್ಮಿ ನೆನಪಿರೋದಿಲ್ಲ. ಆದ್ರೂ ನಾನು ಸೋಲಂಗಿಲ್ವಲ್ಲ. ನಮಗೆ ನಮ್ಮದೇ ಆದ ಏನೋ ಈಗೋ ಇರುತ್ತಲ್ಲ, ಅಹಂಕಾರ ಇರುತ್ತಲ್ಲ, ಒಟ್ಟಿನಲ್ಲಿ ಸೋಲ್ದಲ್ಲೇ ಅದನ್ನು ಮುಂದುವರಿಸ್ತಾ ಇರೋದು. ಇವೇ ಅಲ್ವೇ ಏನು ಆ ಸಮಯದಲ್ಲಿ ಮರ್ತೇ ಹೋಗಿರುತ್ತೆ ಏನಕ್ಕೆ ಜಗಳ ಶುರುವಾಗಿದೆ, ಆದ್ರೂ ಸಾಧಿಸ್ತಾ ಇರ್ತೀವಿ, ಅದನ್ನು ಮುಂದುವರಿಸ್ತಾ ಇರ್ತೀವಿ. ಅದು ಹೆಂಗೆ ಅಂದರೆ ಲೇಯರ್ಸ್. ನೀನು ಹಿಂಗೆ ಅಂದ್ಯಾ, ನಾನು ಲೆವೆಲ್ 2ಗೆ ಹೋಗ್ತೀನಿ, ಲೆವೆಲ್ 2 ಆಯಿತಾ, ನಾನು ಲೆವೆಲ್ 3ಗೆ ಹೋಗ್ತೀನಿ. ಹೀಗೆ ಒಂದಾದ್ಮೇಲೆ ಒಂದು ಅದನ್ನು ಬೆಳೆಸಿ ಹೀಗೆ ತಾನೇ ಸಂಬಂಧಗಳು ಚಿಕ್ಕ ಯಾವುದೋ ಪುಟಾಣಿ ವಿಷಯಕ್ಕೆ ಶುರುವಾದಂಥದ್ದು ಆಮೇಲೆ ಅದನ್ನು ಮನಸ್ತಾಪಕ್ಕೆ ಅದು ಅಣಿ ಮಾಡಿಕೊಡುತ್ತೆ. ಅದಾದಮೇಲೆ ಅದೇ ಹೋಗಿ ಸಂಬಂಧಗಳಲ್ಲಿ ಒಡಕುಗಳು ಬರೋದಲ್ವೇ. ಹೀಗೆ ನಾವು ಆ ಚಿಕ್ಕದಲ್ಲಿ ಏನೋ ಸರಿಪಡಿಸ್ಕೊಳ್ಳೋದನ್ನು ನಾವು ಒಪ್ಪೋದಿಲ್ಲ. ನಮಗೆ ಅದು ನಾವು ಸರಿ ಇರಬೇಕಲ್ಲ, ನಾವು ಅದನ್ನು ಏನೋ ಪ್ರೂವ್ ಮಾಡ್ಕೊಂಬಿಡ್ಬೇಕಲ್ಲ ಅನ್ನೋವಂಥ ಒಂದು ಭಾವನೆ ಇರುತ್ತೆ. ನಾವು ಇದರಲ್ಲಿ ಕಲಿಬೇಕಾಗಿರೋದು ಇಷ್ಟೇ ರೀ, ಬಿಟ್ಟಾಕೋದು ಅಂತಂದ್ಬಿಟ್ರೆ ಸೋತು ಶರಣಾಗತಿ ಆಗೋದು ಅಂತಲ್ಲ. ಬಿಟ್ಟಾಕೋದು ಅಂತಂದರೆ ಪ್ರಜ್ಞಾವಸ್ಥೆಯಲ್ಲಿ ಅದರ ಬಗ್ಗೆ ಯೋಚಿಸೋದು, ಲಾಭ ನಷ್ಟಗಳನ್ನು ಯೋಚಿಸಬೇಕು, ತೂಕ ಹಾಕೋದು ಕಲಿಬೇಕು. ಆಯಿತು, ಈಗೇನೋ ನನ್ನ ಜೀವನದಲ್ಲಿ ಏನೋ ನಡೆದಿದೆ, ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಬಂದಿದೆ, ಆಯಿತು ಈಗ ನನ್ನ ಹೆಂಡತಿ ಹೇಳಿದ್ದಕ್ಕೆ ನನಗೆ ಅವಮಾನ ಆಗಿದೆ ಅನಿಸ್ಬೋದು, ಅಥವಾ ಏನೋ ಒಂದು ಅನಿಸ್ಬೋದು. ಅದು ಆಗಿರೋದು ಆಗೋದ್ರಿಂದ ನಾನು ಅದರಿಂದ ಏನು ಅದನ್ನ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಲ್ಲ, ಅದರಿಂದ ನನಗೆ ಲಾಭ ಎಷ್ಟು ನಷ್ಟ ಎಷ್ಟು, ಈ ಜಗಳದಿಂದ ಅಥವಾ ಈ ಭಾವನೆಯಿಂದ ನಾನು ಮುಂದುವರೆದ್ರೆ ನನಗೆ ಏನು ಸಿಗುತ್ತೆ, ಎಂಡ್ ರಿಸಲ್ಟ್ ಅಂತ ಕರಿತೀವಲ್ಲ, ಎಂಡ್ ಅಚೀವ್ಮೆಂಟ್ ಏನು, ನಾನೇನು ಸಾಧಿಸ್ಬಿಡ್ತೀನಿ ಅನ್ನೋದನ್ನು ಪ್ರಜ್ಞಾವಸ್ಥೆಯಲ್ಲಿ ನಾವು ಒಂದು ಸಲ ಯೋಚಿಸ್ಕೋಬೇಕಾಗತ್ತೆ. ಯಾವಾಗ ನಿಮಗೆ ಅದನ್ನು ಯೋಚಿಸಿ ಕೊನೆಗೆಲ್ಲ ಮುಗಿದ ಮೇಲೆ ನನ್ನ ಹೆಂಡತಿಗೆ ಮನಸ್ತಾಪ ಜಾಸ್ತಿ ಆಗುತ್ತೆ, 1-2 ದಿನ ಜೀವನ ಚೆನ್ನಾಗಿರೋದಿಲ್ಲ, ನನ್ನ ಮಿಕ್ಕಿದ ಎಲ್ಲ ಕೆಲಸಗಳನ್ನು ಹಾಳಾಗುತ್ತೆ ಅಂತ ಗೊತ್ತಾದ ಮೇಲೂ ನಾನು ಆ ಭಾವನೆಯನ್ನು ಬಿಡಲಿಲ್ಲ ಅಂತಂದರೆ ಅದರಿಂದ ನನಗಿಲ್ಲ ನಷ್ಟ ಜಾಸ್ತಿ ಅಲ್ವೇನ್ರಿ. ಹಾಗಾಗಿ ಯಾವಾಗ ನಮಗೆ ಅದರಿಂದ ನಷ್ಟ ಹೆಚ್ಚು ಅಂತ ಗೊತ್ತಾಗುತ್ತೋ ಆಗ ಅದನ್ನು ಒಪ್ಪಿಕೊಂಡು ಅದನ್ನು ಅಲ್ಲಿಗೆ ಬಿಡುವ ಯೋಚನೆ ಮಾಡಿ, ಅದನ್ನೇ ಬಿಟ್ಟಾಕೋದು ಅಂತ ಕರಿತೀವಲ್ಲ, ಬಿಡುವ ಯೋಚನೆ ಮಾಡಿ ಅದರಿಂದ ಕಲಿತು ಮುಂದೆ ಆಗುವ ಕೆಲಸವನ್ನು ಮಾಡೋದು ಬಹಳ ಮುಖ್ಯ. ಹಾಗಾಗಿ ನಾನು ಹೇಳೋದು, ಎಲ್ಲ ಭಾರಗಳನ್ನು ಕೆಳಗಿಳಿಸಿ ಬಿಟ್ಟಾಕುವ ಪ್ರಯತ್ನ ಮಾಡಿ, ಎಲ್ಲ ಭಾರಗಳನ್ನು ಕೆಳಗಿಳಿಸೋದನ್ನು ಕಲ್ತ್ಕೋಬೇಕು. ಯಾಕೆ ಬಿಟ್ಟಾಕಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಈಗ ಮೊಟ್ಟ ಮೊದಲ ನಷ್ಟ ಏನು ಈ ಭಾರಗಳಿಂದ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಮನಃಶಾಂತಿ ಅನ್ನೋದೇ ಹೊರಟೋಗ್ಬಿಟ್ಟಿರುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರಲ್ಲ. ಎಷ್ಟೋ ಜನ ಹೇಳ್ತಾರಲ್ಲ, ನನಗೆ ನಿದ್ದೆ ಬರೋದಿಲ್ಲ, ನನಗೆ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ. ಎಷ್ಟೋ ಜನ ಬೇಕಾದಷ್ಟು ದುಡ್ಡಿರುತ್ತೆ ಆದ್ರೂ ನೆಮ್ಮದಿ ಇರೋದಿಲ್ಲ ಜೀವನದಲ್ಲಿ. ಕಾರಣ ಇಷ್ಟೇ ರೀ, ಮನಸ್ಸಿನಲ್ಲಿ ಬಹಳ ಭಾರಗಳನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಂದು ಸಲ ನಾವು ಬೇರೆ ಬೇರೆ ರೀತಿಯಲ್ಲಿ ಅಟ್ಯಾಚ್ಮೆಂಟ್ಸ್ನೂ ಅದೇ ಥರ ಆಗುತ್ತೆ. ಬೇಕಾದಷ್ಟು ವಿಷಯಗಳು, ಈ ಥರ ಮನದ ಭಾರಗಳು ನಿಮಗೆ ನೆಮ್ಮದಿಯನ್ನು ಕಿತ್ಕೊಂಡ್ಬಿಟ್ಟಿರುತ್ತೆ ನಿಮ್ಮ ಜೀವನದಿಂದ. ಎರಡನೇದು ಅಂತಂದರೆ, ಈ ಮನದ ಭಾರ ಇರುತ್ತಲ್ಲ, ಅದು ನಿಮಗೆ ಕೆಲವೊಂದು ಮನಸ್ಸಿನಲ್ಲಿ ಒಂದು ಭಾವನೆಗಳನ್ನು ಕೊಟ್ಟು, ನೀವೇನೇ ಒಂದು ಹೊಸ ಕೆಲಸ ಮಾಡೋಕ್ಕೆ ಹೋದ್ರೂ ಆ ಭಾರ ನಿಮ್ಮನ್ನು ತಡೆಯುತ್ತೆ. ಅಥವಾ ನೀವೇನೇ ನಿಮಗೆ ಈಗ ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಮೆಮೊರಿ ಅಂತ ಇಟ್ಕೊಳ್ರಿ, ಈಗ ನಿಮ್ಮದು 100 GB ಮೆಮೊರಿ ಇದೆ, 100 GB ಕೆಲಸ ಮಾಡೋದಕ್ಕಾಗುತ್ತೆ. ಆ 100 GB ನೀವು ಆಲ್ರೆಡಿ 50 GB ತುಂಬ್ಕೊಂಡ್ಬಿಟ್ಟಿದ್ದೀರಾ ಅಂತಂದರೆ ನಿಮಗೆ ಕೆಲಸ ಮಾಡೋದಕ್ಕೆ ಉಳಿದಿರೋದು ಬರೀ 50 GB ಅಲ್ಲೇನ್ರಿ. ಹಾಗೇನು,
ಯಾಕಂದ್ರೆ ಮನಸ್ಸಿನಲ್ಲಿ ಬೇಡವಾದ ಚಿಂತೆಗಳು ಓಡ್ತಾ ಇರ್ತವೆ. ಅಯ್ಯೋ ನನಗೆ ಹಂಗೆ, ನನಗೆ ಹಿಂಗೆ ಆಗ್ಬಿಡ್ತು, ನನಗೆ ಅವತ್ತು ಏನು ನಡೆದಿತ್ತು ಅನ್ನೋದು ನಿಮ್ಮ ಮುಂದಿನ ನಿರ್ಧಾರಗಳನ್ನು ಬಂದ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಹಿಂದೆ ಏನು ನಡೆದಿತ್ತು, ಹಿಂದೆ ಆ ಭಾರ ನಂಗೆ ಇಟ್ಕೊಂಡ್ರೆ ಅದು ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಏನೇನು ಮಾಡ್ತಾ ಹೋಗ್ತೀರಾ ಪ್ರತಿಯೊಂದರಲ್ಲೂ ಅದರ ಪರಿಣಾಮವನ್ನು ಬೀರ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನಿಮಗೆ ಅದರಿಂದ ನಷ್ಟಗಳು ಜಾಸ್ತಿ. ನಿಮ್ಮ ಭಾರದಿಂದ ನಿಮ್ಮ ಪ್ರತಿ ಪ್ರಗತಿಯ ಹೆಜ್ಜೆಗೆ ಅದು ಅಡಚಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಬಹಳ ಒಳ್ಳೆಯ ಉದಾಹರಣೆ ಹೇಳಬಲ್ಲೆ ನಾನು, ದುರ್ಯೋಧನ ಮತ್ತು ಧರ್ಮರಾಯ. ದುರ್ಯೋಧನ ಅವನ ಜೀವನ ಪೂರ್ತಿ ಅವನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಂಥ ಭಾವನೆ, ಆ ಭಾರ ಏನಿತ್ತು ಅವನಿಗೆ, ಆ ಶಕುನಿ ಮಾವ ಬಂದು ತುಂಬಿದಂಥ ಭಾವನೆಯೇ ಅವನ ಇಡೀ ಜೀವನವನ್ನು ನಿರ್ಧರಿಸಿತು. ಅವನಿಗೆ ಯಾರೇ ಬಂದು ಎಷ್ಟೇ ಕಿವಿ ಮಾತು ಹೇಳಿದರು, ಏನೇ ಮಾಡಿದ್ರು, ಏನೇ ಸರ್ವ ಪ್ರಯತ್ನ ಮಾಡಿದರು ಅವನನ್ನು ಸರಿ ಮಾಡೋಣ ಅಂಥೇಳಿ ಎಂತೆಂಥ ಜನ ಇದ್ದರು ರೀ ದುರ್ಯೋಧನನ ಸುತ್ತ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇದ್ದ, ಭೀಷ್ಮ ಪಿತಾಮಹರಿದ್ದರು, ದ್ರೋಣಾಚಾರ್ಯರಿದ್ದರು, ಎಲ್ಲ ಘಟಾನುಘಟಿಗಳಿದ್ದರು. ಎಲ್ಲರೂ ಬಂದು ಧರ್ಮದ ಪಾಠ ಹೇಳಿದರು. ಆದ್ರೂ ಅವನ ಮನಸ್ಸಿನಲ್ಲಿ ಇದ್ದಂಥ ಭಾವನೆಗಳು, ಇದ್ದಂಥ ಈರ್ಷೆ, ಅವನಿಗೆ ಯಾವಾಗ ಸದ್ಬುದ್ಧಿ ಅನ್ನೋದು ಹೊರಟೋಯ್ತು, ಯಾವಾಗ ಕೆಟ್ಟ ಬುದ್ಧಿ ಅನ್ನೋದು ತುಂಬ್ಕೋತೋ, ಅದು ಅವನ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತು. ಅದೇ ಧರ್ಮರಾಯ, ಆ ದುರ್ಯೋಧನ ಎಷ್ಟೇ ಕೆಟ್ಟದ್ದು ಮಾಡಲಿ, ತಮ್ಮಂದಿರು ಏನೇ ಬಂದು ಹೇಳಲಿ, ಎಷ್ಟೇ ಕೋಪಗೊಳ್ಳಿ, ಎಲ್ಲರನ್ನೂ ಸಮಾಧಾನವಾಗಿ ಅವನ ಮನಸ್ಸಿನಲ್ಲಿ ಇದ್ದಿದ್ದು ಧರ್ಮ ಮಾತ್ರ. ಅವನೇನು ಯೋಚನೆ ಮಾಡ್ತಾಯಿದ್ದ, ಅವನು ನನ್ನ ಸಹೋದರ, ಏನೋ ಒಂದು ಕೆಟ್ಟಗಳಿಗೆ ಆಗೋಗಿದೆ, ಅವನನ್ನು ಕ್ಷಮಿಸಿ ಮುಂದೋಗೋಣ ಅನ್ನೋದನ್ನು ನೋಡ್ತಾ ಇದ್ದ. ಅವನಿಗೆ ಬೇಕಾಗಿದ್ದಿದ್ದು ರಾಷ್ಟ್ರದ ಯೋಚನೆ, ರಾಷ್ಟ್ರ ಚೆನ್ನಾಗಿರಬೇಕು, ಧರ್ಮ ಇರಬೇಕು ಅನ್ನೋದನ್ನು ಯೋಚನೆ ಮಾಡೋದು. ಹಾಗಾಗಿ ಧರ್ಮರಾಯ ಜೀವನದಲ್ಲಿ ಎಲ್ಲವನ್ನು ಗಳಿಸ್ದ. ಅದೇ ದುರ್ಯೋಧನ, ಅವನಲ್ಲಿದ್ದಂಥ ಕೆಟ್ಟ ಭಾವನೆಗಳು, ಅವನಿಗೆ ಯಾವಾಗ ಒಂದು ಸುವಿಚಾರಗಳು ಮನಸ್ಸಿನಿಂದ ಹೊರಟೋಯ್ತೋ, ಯಾವಾಗ ಕೆಟ್ಟ ಭಾವನೆಗಳು ತುಂಬ್ಕೊಂಡ್ಬಿಡ್ತೋ, ಅವನ ಜೀವನನೇ ಸರ್ವನಾಶ ಆಗುತ್ತೆ. ಹಾಗಾಗಿ ಒಳ್ಳೆಯದಕ್ಕೆ ಜಾಗ ಇರೋದಿಲ್ಲ. ಯಾವಾಗ ನೀವು ಕೆಟ್ಟದನ್ನು ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಡ್ತೀರ, ಒಳ್ಳೆಯದಕ್ಕೆ ಜಾಗ ಇರೋದಿಲ್ಲ. ನೆನಪಿರಲಿ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ. ಒಮ್ಮೆ ನಿಮ್ಮ ಮನಸ್ಸಿನ ತುಂಬ ನೆಗೆಟಿವ್ ಎನರ್ಜಿ ಬಂದುಬಿಟ್ರೆ, ನಿಮ್ಮ ಆ್ಯಕ್ಷನ್ಗಳು, ನೀವು ಏನೇನು ಮಾಡ್ತೀರಾ, ನಿಮ್ಮ ಯೋಚನೆಗಳು, ನಿಮ್ಮ ಕಾರ್ಯಗಳು ಎಲ್ಲದರಲ್ಲೂ ಅದರ ಪರಿಣಾಮವನ್ನು ತೋರ್ಸೋಕ್ಕೆ ಶುರು ಮಾಡುತ್ತೆ. ಇದನ್ನೇ ನಾನು ಬಹಳ ಸಲ ಹೇಳಿದ್ದೀನಿ, ಯದ್ಭಾವಂ ತದ್ಭವತಿ ಅಂತ. ನಿಮ್ಮ ಭಾವನೆಗಳು, ನಿಮ್ಮ ವಿಚಾರಗಳು, ನಿಮ್ಮ ಮನಸ್ಸಿನಲ್ಲಿರೋ ಲಗೇಜ್ ಏನಿರುತ್ತಲ್ಲ, ಅದೆಲ್ಲ ನಿಮ್ಮ ಜೀವನದ ಪ್ರತಿ ಅಂಶಗಳನ್ನು ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಏಳಿಗೆಗೋಸ್ಕರ ಅದು ಅನಿವಾರ್ಯ. ಯಾಕೆ ಬಿಟ್ಬಿಡ್ಬೇಕು ಈ ಭಾರದ ವಿಷಯಗಳನ್ನೆಲ್ಲ ಅಂತಂದರೆ, ನಿಮ್ಮ ಏಳಿಗೆ ಬಯಸ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಇದನ್ನು ಬಿಟ್ಟಾಕೋದನ್ನು ಕಲೀಲೇಬೇಕು ನೀವು. ಈಗ ಹೇಗೆ ಬಿಟ್ಟಾಕೋದು ಅಂತ ನೋಡೋಣ. ಈಗ ಬಿಟ್ಟಾಕೋದು ಯಾಕೆ, ಮತ್ತು ಏನೇನನ್ನು ಬಿಡಬೇಕು ಅಂತ ತಿಳ್ಕೊಂಡ್ವಿ. ಹೇಗೆ ಬಿಡೋದು ಅಷ್ಟು ಸುಲಭ ಅಲ್ವಲ್ಲ. ಮಾತಾಡೋದು ಸುಲಭ, ಆದರೆ ಇವತ್ತು ಅಂದ್ಕೊಂಡ ತಕ್ಷಣ ಲಗೇಜ್ ಥರ ಕೆಳಗಿಳ್ಸೋಕ್ಕಾಗತ್ತೆ, ಅಥವಾ ಲೋಟದ ಥರ ಕೆಳಗಿಟ್ಬಿಡೋಕ್ಕಾಗತ್ತೆ? ಆಗಲ್ಲ ಅಲ್ವ. ಇವೆಲ್ಲ ಬಹಳ ಗಾಢವಾಗಿ ಬೇರೂರು ಬಿಟ್ಟಿರುತ್ತೆ. ಎಷ್ಟೋ ಜನಕ್ಕೆ ಪಾಪ ಎಷ್ಟೋ ವರ್ಷಗಳಿಂದ ನೊಂದು ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನು ನಾವು ಎತ್ಕೊಂಡು ಓಡಾಡಿ ಎಷ್ಟೋ ಜನ ಪಾಪ ದಿನ ಕೂತ್ಕೊಂಡು ಅಳ್ತಿರ್ತಾರೆ, ಒಬ್ಬರೇ ಇದ್ದಾಗ ಕೊರಗ್ತಾ ಇರ್ತಾರೆ. ಈ ಥರ ಬಹಳಷ್ಟು ನೋವುಗಳಿರುತ್ತೆ, ಕಷ್ಟಗಳಿರುತ್ತೆ, ಅವ್ರ ಭಾವನೆಗಳಿರುತ್ತೆ. ಇದನ್ನು ಹೇಗೆ ಕೆಳಗಿಳಿಸ್ಬೋದು, ಇದನ್ನು ಬಿಟ್ಟಾಕೋದು ಹೇಗೆ ಅನ್ನೋದನ್ನು ನೋಡೋಣ. ಕೆಲವೊಂದು ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ಒಂದು ಒಳ್ಳೆಯ ಫೌಂಡೇಶನ್ ಸಿಗ್ಬೋದು. ಮೊಟ್ಟ ಮೊದಲನೇದಾಗಿ ನಾನೇನು ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋ. ನಮ್ಮ ಮನಸ್ಸಿನಲ್ಲಿ ನಾವು ತುಂಬ ದೊಡ್ಡವರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ನಾನು ಯಾವಾಗಲೂ ಹೇಳೋ ಹಾಗೆ, ನಮ್ಮ ಮನಸ್ಸಿನಲ್ಲಿ ಒಂದು ಅಹಂ ಅನ್ನೋದಿರುತ್ತೆ. ನಾನು ಅನ್ನೋದಕ್ಕೆ ನಮ್ಮ ಮನಸ್ಸಿನಲ್ಲಿ ಒಂದು ಪಿಕ್ಚರೈಸೇಷನ್, ಒಂದು ಆಕಾರ ಕೊಟ್ಬಿಟ್ಟಿರ್ತೀವಿ. ಅದಕ್ಕೆ ಅಹಂಕಾರ ಅಂತ ಕರೆಯೋದು. ಅದನ್ನು ನಾನು ಅಂದರೆ ಒಬ್ಬ ಮನುಷ್ಯ, ಓಕೆ ನಾನು ಹಿಂಗಿದ್ದೀನಿ, ನನ್ನನ್ನು ಜನ ಹಿಂಗೆ ನೋಡ್ತಾ ಇದ್ದಾರೆ, ನಂದು ಈ ಸ್ಟೇಟಸ್ಸು, ನಂದಿದು, ನಾನು ಇದನ್ನು ಗಳಿಸಿದ್ದೀನಿ, ನನ್ನ ಸುತ್ತಮುತ್ತ ಹಿಂಗಿದೆ, ನನಗಿಷ್ಟು ಮರ್ಯಾದೆ ಇದೆ, ನನಗಿಷ್ಟು ಪ್ರತಿಷ್ಠೆ ಇದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಾವು ತುಂಬ್ಕೊಂಡ್ಬಿಟ್ಟಿರ್ತೀವಿ. ಅದು ವಾಸ್ತವ ಅಲ್ಲ, ಅದೇ ಮಾಯೆ ತಾನೆ. ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾವತ್ತಿದ್ರೂ ನಾನೊಂದು ಧೂಳಿಗೆ ಸಮಾನ. ಎಷ್ಟು ದಿನ ಇರ್ತೀವಿ ರೀ ಈ ಪ್ರಪಂಚಕ್ಕೆ ನಾವು ಹೋಲಿಸಿದರೆ? ಹಿಂಗೆ ಬಂದು ಹಿಂಗೆ ಹೋಗ್ತೀವಿ. 4 ದಿನದ ಜೀವನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಎಷ್ಟು ಚೆನ್ನಾಗಿ, ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಹೇಳಿದಾನು ಭಗವದ್ಗೀತೆಯಲ್ಲಿ, ನೀನೇನು ತಂದಿಲ್ಲ, ನೀನೇನು ತಗೊಂಡು ಹೋಗಲ್ಲ. ಇರೋದು 4 ದಿನಕ್ಕೆ ಯಾಕೆ ಇಷ್ಟು ಎಗರಾಟ? ಏನೋ ಭಾವನೆಗಳನ್ನು ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ಏನದು, ಏನು ಪರ್ಮನೆಂಟ್, ಏನು ಹಚ್ಚೊಡ್ದುಬಿಟ್ಟಿದೆ, ಏನು ಟ್ಯಾಟು ಹಾಕ್ಬಿಟ್ಟಿದ್ದಾರೆ ಹಣೆ ಮೇಲೆ, ನಮ್ಮ ಮೇಲೆ. ಯಾರೋ ಬಂದು ಬೈದರು ಅಂದರೆ ಆ ಬೈಯೋದೇನು ಟ್ಯಾಟು ಬಿದ್ದುಬಿಟ್ಟಿದೆಯಾ ಹಣೆ ಮೇಲೆ? ಅಳಿಸೋದಕ್ಕಾಗದೇ ಇಲ್ವೇ? ಎಲ್ಲವೂ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಯಾವುದು ಬದಲಾಗಲ್ಲ ಅನ್ನೋದು ಇರೋದೇ ಇಲ್ಲ. ಅದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಬದಲಾವಣೆ ಅನ್ನೋದೇ ಜಗದ ನಿಯಮ. ಜಗತ್ತೇ ಬದಲಾಗುತ್ತೆ ಅಂಥದ್ರಲ್ಲಿ ನಮ್ಮ ಭಾವನೆಗಳನ್ನು ನಾವು ಕೆಳಗೆ ಇರಿಸೋದು ಏನು ದೊಡ್ಡ ಕಷ್ಟ ಅಲ್ಲ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ
ಇನ್ನೊಂದು ಬಹುಮುಖ್ಯವಾದ ತತ್ವ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ, ನನ್ನ ಸಮಯ ಬಹಳ ಅಮೂಲ್ಯ. ನಾನು ಹೇಳ್ದಂಗೆ 4 ದಿನ ಬದುಕಿರೋದ್ರಿ. ಈ ಸಮಯದಲ್ಲಿ ನೀವು ಯಾವುದೋ ಆಗಿರೋ ಘಟನೆ ನೆನೆಸ್ಕೋತಾ ಕೊರಗ್ತಾ, ಅಯ್ಯೋ ನನಗೆ ಹಿಂಗೆ ಆಗ್ಬಿಡ್ತಲ್ಲಪ್ಪ ತಂದೆ ಅಂಥೇಳಿ ಅದನ್ನೇ ಕೊರಗ್ಕೋತಾ ಕಾಲ ಕಳೀತೀರಾ ಮಿಕ್ಕಿರೋ 2 ದಿನನ, ಅಥವಾ ಅದನ್ನು ಆಗಿದ್ದಾಗಿದೆ ಅಂಥೇಳಿ ಅದನ್ನು ಬದಿಗೆ ಒತ್ತಿಟ್ಟು 2 ದಿನ ಹೆಂಗೆ ಚೆನ್ನಾಗಿ ಇಟ್ಕೋಬೋದು ಅನ್ನೋದನ್ನು ಕಾಲ ಕಳೀತೀರಾ? ಯಾವುದು ಒಳ್ಳೆಯದು ನೀವೇ ಹೇಳಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ತತ್ವ ಅಂತಂದರೆ, ನನ್ನ ಜೀವನ ಚೆನ್ನಾಗಿರಬೇಕು ಅನ್ನೋಂಥ ಆಸೆ ಇರಬೇಕು ರೀ ಎಲ್ಲರಿಗೂ. ಆ ಆಸೆನ ಬಿಟ್ಬಿಡ್ಬಾರ್ದು. ಆಯಿತು, ಇವತ್ತು ಯಾರೊಬ್ಬ ಬಂದ ನನಗೇನೋ ಅವಮಾನ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿರೋದನ್ನೇ ಅನ್ನೋದನ್ನೇ ಬಿಟ್ಬಿಟ್ಟು ಬರೀ ಅವನಿಗೆ ಏನೋ ಒಂದು ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಓಡಾಡೋದ್ರಲ್ಲಿ ಏನಾಗ್ತಾ ಇದೆ? ಅವನಿಗೆ ಬುದ್ಧಿ ಕಲಿಸಿ ನಿಮ್ಮ ಜೀವನ ಏನು ಚೆನ್ನಾಗಾಯಿತು? ಅದರಲ್ಲಿ ನಿಮ್ಮ ಎಷ್ಟು ಸಮಯ ವ್ಯರ್ಥ ಆಗುತ್ತೆ. ಅವನನ್ನು ಉದ್ಧಾರ ಮಾಡೋದಕ್ಕೆ ನೀವು ಯಾಕ್ರಿ ಹೊರಟಿದ್ದೀರಾ? ನೀವೇನು ದೇವ್ರ? ಅವ್ನು ಬಂದ ಏನೋ ತಪ್ಪು ಮಾಡ್ದ, ಈಗ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಥವಾ ಅದನ್ನ ಇಟ್ಕೊಂಡ್ಬಿಟ್ಟು ಅಯ್ಯೋ ನನಗೆ ಹಿಂಗೆ ಮಾಡಿಬಿಟ್ಟ ಅನ್ನೋದನ್ನೇ ಕೊರಗ್ತಾ ಕೂತ್ಕೊಂಡ್ರೆ ಮುಂದಿನ ಜೀವನ ಹಾಳಾಯ್ತಲ್ವೇನ್ರಿ? ಹಾಗಾಗಿ ನನಗೆ ಒಳ್ಳೆಯ ಜೀವನ ಬೇಕು ಅಂತಂದರೆ ಈ ಕೆಟ್ಟ ಭಾರಗಳನ್ನೆಲ್ಲ ಇಳಿಸಬೇಕು ಅನ್ನೋದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ಳೇಬೇಕು. ಇನ್ನೊಂದು ಹೆಜ್ಜೆ, ಇದನ್ನು ಹೇಗೆ ಕೆಳಗಿಳಿಸೋದು ಅನ್ನೋದಕ್ಕೆ ಕೆಲವೊಂದು ಪುಟ್ಟ ಪುಟ್ಟ ಉಪಾಯಗಳನ್ನ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದಂದರೆ ಅಂಗೀಕಾರ. ಅದನ್ನು ನಾವು ಒಪ್ಕೋಬೇಕು, ಹೌದು ಆಗಿದೆ ಅಂತ. ಈಗ ಎಷ್ಟೋ ಸಲ ನಾವು ಹಿಂಗೆ ಆಗಬಾರ್ದಿತ್ತು, ಅಥವಾ ಏನೋ ಇದ್ರ ಬದಲು ಹಿಂಗೆ ನಡಿಬೇಕಾಯಿತು, ಅಥವಾ ಇದು ಹಿಂಗಿರಬಾರ್ದಿತ್ತು, ಇವ್ರು ಮಾಡಿದ ತಪ್ಪು ಎಲ್ಲ ಅಂದ್ಕೊಂಬಿಟ್ಟು ಅದಕ್ಕೆ ಯಾವುದೇ ಒಂದು ಕೊನೆ ಇಲ್ಲದೆ ಅದೊಂದು ಲೂಪ್ ಅಂತೀವಲ್ಲ ಆ ಥರ, ಅದೊಂದು ಸುಳಿ ಥರ ತಿರುಗ್ತಾನೇ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ನಾವು ಮೊದಲು ಮಾಡಬೇಕಾಗಿರೋದು ಅದನ್ನು ಒಪ್ಕೊಂಬಿಟ್ಟು, ಹೌದು ಇದು ನಡೆದಾಗಿದೆ, ನಡಿಬಾರ್ದಿತ್ತು ಅನ್ನೋದನ್ನು ಬಿಟ್ಬಿಡಿ. ನಡೆದಾಗಿದೆ, ಹೌದು ಇದು ನಡೀತು, ಅದು ಮುಗಿದಿದೆ, ಹಾಗಾಗಿ ಅದನ್ನು ಮುಗಿಸ್ಬಿಡಿ. ಯಾರೋ ಏನೋ ಮಾಡಿದರು ಅಥವಾ ನಮ್ಮನ್ನು ಯಾರೋ ಒಬ್ಬರು ಬಿಟ್ಟೋದ್ರು, ನಮ್ಮ ಜೀವನದಲ್ಲಿ ಏನೋ ಒಂದು ತಪ್ಪಾಯಿತು ಅಂತ ಹೇಳಿಬಿಟ್ಟು ಅದನ್ನೇ ಕೊರಗ್ತಾ ಕೂತ್ಕೊಂಡ್ರೆ ಯಾರಿಗೆ ಲಾಭ? ಹಾಗಾಗಿ ಅದಕ್ಕೊಂದು ಮುಕ್ತಾಯ ಹಾಡೋದನ್ನು ಕಲಿಬೇಕು. ಮೊದಲು ಅದನ್ನು ಅಂಗೀಕರಿಸಿ, ಆಗಿದೆ, ಅದು ಮುಗಿದ ಕತೆ, ಅದರಿಂದ ನಾನೇನು ಕಲೀಲಿಕ್ಕೆ ಸಿಕ್ತು ಅದನ್ನು ಕಲ್ತ್ಕೊಂಡು ಅದರಿಂದ ಪಾಠ ಕಲಿತು ಮುಂದುವರಿ. ಅದನ್ನು ಮರೆತು ಬಿಡಿ ಅಂತ ನಾನು ಹೇಳ್ತಿಲ್ಲ, ಆದರೆ ಅದ್ರ ಬಗ್ಗೆ ಕೊರಗೋದನ್ನು ಬಿಡಬೇಕು. ಹೇಗೆ ಇದನ್ನು ಕೊರಗೋದನ್ನು ಬಿಡ್ಬೋದು? ಇನ್ನೊಂದು ಭಾವನೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಥವಾ ಅಭ್ಯಾಸ ಮಾಡಬೇಕಾಗಿರೋದು ಅಂತಂದರೆ, ಅದು ಆಗಿರೋದನ್ನು ಕ್ಷಮಿಸೋದನ್ನು ಕಲಿಬೇಕು. ನೀವು ಒಂದು ಸಲ ಕ್ಷಮಿಸೋದು, ನಿಮಗೆ ಎಷ್ಟೇ ಕೆಟ್ಟದಾಗಿರಲಿ ರೀ, ಕ್ಷಮಿಸಿ ಅಂದರೆ ನೀವು ಅವ್ರನ್ನ ಕ್ಷಮಿಸ್ತಿರೋ, ಅವ್ರಿಗೆ ಹೋಗಿ ಹೇಳ್ತಿರೋ ಬಿಡ್ತಿರೋ ಅದು ಬೇರೆ, ನಿಮ್ಮ ಮನಸ್ಸಿನಲ್ಲಿ ಕ್ಷಮಿಸ್ಬಿಡ್ಬೇಕು. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋದಾದರೂ ಇದೇ ಪದ್ಧತಿ. ನೀವೇ ತಪ್ಪು ಮಾಡಿರಲಿ, ನಿಮ್ಮದೇ ಪಾಪ ಪ್ರಜ್ಞೆ ಇರಲಿ, ಮೊದಲು ಕ್ಷಮಿಸ್ಕೊಳ್ಳೋದು ಕಲಿತು. ಹೇಗೆ ಕ್ಷಮಿಸೋದು? ಅದೇನೋ ಒಂದು ಕೆಟ್ಟ ಗಳಿಗೆ, ಹೇಗೆ ಧರ್ಮರಾಯ ದುರ್ಯೋಧನನ್ನು ಕ್ಷಮಿಸ್ತಾ ಇದ್ದ, ಅವನಿಗೇನೋ ಪಾಪ ಇನ್ನೂ ಏನೋ ಹುಡುಗ ಬುದ್ಧಿ ಅನ್ನೋದಿರ್ಬೋದು, ಅಥವಾ ಅವರ ಸಹವಾಸ ಸರಿ ಇಲ್ಲ ಅನ್ನೋದಿರ್ಬೋದು, ಅವ್ರ ಮಾವ ಹೇಳ್ಕೊಡ್ತಾನೆ ಅನ್ನೋದು, ಏನೋ ಒಂದು ಒಟ್ಟಿನಲ್ಲಿ ಆ ಒಂದು ಕೆಟ್ಟ ಸಮಯ ಆ ಮನುಷ್ಯನ ಹತ್ರ ಕೆಟ್ಟ ಕೆಲಸ ಮಾಡಿಸ್ತು, ಅಥವಾ ಆ ಕೆಟ್ಟಗಳಿಗೆ ಕೆಟ್ಟ ಘಟನೆ ನಡೆದೋಯ್ತು ಅಂಥೇಳಿ ಅದನ್ನು ಕ್ಷಮಿಸಿಬಿಟ್ರೆ ಸ್ವಲ್ಪ ಬಿಟ್ಟು ಹಾಕೋದಕ್ಕೆ ಸ್ವಲ್ಪ ಸುಲಭ ಅನ್ನಿಸ್ಬೋದು. ಹಾಗಾಗಿ ಕ್ಷಮಿಸೋದು ಬಹಳ ಮುಖ್ಯ. ತುಂಬ ಕಷ್ಟ ರೀ, ನಂಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯ ಮಾತ್ರನಿಗೆ ಕ್ಷಮೆ ಅನ್ನೋದು ಬಹಳ ಕಷ್ಟ. ಅಯ್ಯೋ ನನಗೆ ಹಿಂಗೆ ನಡೆದಿದೆ, ಹೆಂಗಾಗುತ್ತೆ ಅದು ಬಹಳ ಕಷ್ಟ ಆಗುತ್ತೆ. ಆದರೆ ಪ್ರಯತ್ನ ಪಟ್ಟು ನೋಡಿ, ನೀವು ಒಂದು ಸಲ ಕ್ಷಮಿಸ್ಬಿಟ್ರೆ ಹಗುರ ಆಗುವ ದಾರಿ ಸಿಗುತ್ತೆ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳೋದು ಕರ್ಮ. ಯಾರೋ ಬಂದು ಏನೋ ಮಾಡಿರ್ತಾರೆ ಅಂದರೆ ಅದನ್ನು ಕರ್ಮದ ಫಲ ನೋಡೋದಕ್ಕೆ ಭಗವಂತ ಇದ್ದಾನೆ ರೀ. ನಾವ್ಯಾಕೆ ಲೆಕ್ಕಾಚಾರ ಹಾಕೋಣ? ಆ ಮನುಷ್ಯ ಹಿಂಗೆ ಮಾಡ್ಬಿಟ್ಟ, ಅವನು ಹಿಂಗೆ ಮಾಡ್ಬಿಟ್ಟ ಅಂತ ನಾವ್ಯಾಕೆ ಕೊರಗ್ತಾ ಕೂರೋಣ? ನೋವಾಗಿದೆ, ಒಂದು ಸಲ ಆ ನೋವನ್ನು ಅನುಭವಿಸಿ ಅಲ್ಲಿಗೆ ಮುಗಿಸಿ, ಆ ಕರ್ಮವನ್ನು ಭಗವಂತ ನೋಡ್ತಾನೆ ಅಂತ ಹೇಳ್ಬಿಟ್ಟು ಕರ್ಮ ಫಲವನ್ನು ಭಗವಂತನಿಗೆ ಬಿಟ್ಬಿಟ್ಟು ಮುಂದೆ ಹೋಗೋದನ್ನು ಕಲಿಬೇಕು. ನೀವು ಹೀಗೆ ಯೋಚನೆ ಮಾಡಿದ್ರೂ ನಿಮಗೆ ದಾರಿಗಳು ಸಿಗುತ್ತೆ. ಆಮೇಲೆ ಅದನ್ನು ವಿಪರೀತವಾಗಿ ಬದುಕೋದು ಕಲಿಬೇಕು. ಈಗ ನಮ್ಮ ಜೀವನದಲ್ಲಿ ಏನೋ ನೋವುಗಳು, ಅವಮಾನಗಳು, ಏನೋ ಒಂದು ಆಗಿದ್ದು, ಹಳೆಯ ಘಟನೆ, ಯಾರನ್ನೋ ಒಬ್ಬರು ಕಳ್ಕೊಂಡಿದ್ದೀವಿ, ಏನೋ ಒಂದು ಈ ರೀತಿ ಏನೇ ನಮ್ಮ ಏನೋ ಇದಿದ್ರೂ, ಭಾರಗಳಿದ್ರೂ ಅದನ್ನು ತದ್ವಿರುದ್ಧ ರೀತಿಯಲ್ಲಿ ಅದನ್ನು ಬದಲಾಯಿಸಬೇಕು. ಹೊಸ ಹೊಸ ಅನುಭವಗಳಿಂದ ಅದನ್ನು ಬದಲಾಯಿಸ್ಬೋದು. ಹೊಸ ಅನುಭವಗಳನ್ನು ಅರಿಸಿ ಹೋಗಿ, ಅಂದರೆ ಈಗ ಹೊಸ ಜಾಗಗಳಿಗೆ ಹೋಗಿ, ಹೊಸ ಜನಗಳನ್ನು ಪರಿಚಯ ಮಾಡ್ಕೊಳ್ಳಿ, ಅಥವಾ ಒಂದು ಹೊಸ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಈ ರೀತಿ ಹೊಸ ಅನುಭವಗಳಿಂದ ಅದನ್ನು ಅದಲು ಬದಲಿ ಮಾಡೋದ್ರಿಂದನೂ ನಮಗೆ ಸ್ವಲ್ಪ ಹಗುರ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಒಟ್ಟಿನಲ್ಲಿ ಯಾವುದೂ ಅಂದ್ಕೊಂಡ ತಕ್ಷಣ ಆಗೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಇಷ್ಟು ವರ್ಷ ತುಂಬ್ಕೊಂಡ್ಬಂದಂಥ ಭಾರನ ಒಂದೇ ಸಲ ಇಳಿಸ್ಬಿಟ್ಟು ನಾಳೆಯಿಂದ ಫುಲ್ ರಿಲೀಫ್ ಆಗಿಬಿಡುತ್ತೆ ಸರ್ ಅಂತ ಹೇಳೋಕ್ಕಾಗಲ್ಲ. ಬಹಳ ಸಮಯ ತಗೊಳುತ್ತೆ. ಆದರೆ ನೀವು ಮನಸ್ಸು ಮಾಡಿದರೆ
ಇದಕ್ಕೆ ದಾರಿ ಇದೆ, ಆಗೋದಿಲ್ಲ ಅಂತೇನಿಲ್ಲ. ಹಾಗಾಗಿ ನಿತ್ಯ ಪ್ರಯತ್ನ ಮಾಡಿ, ನಿಧಾನವಾಗಿ ಪ್ರಯತ್ನಿಸಿದ್ರೆ ಖಂಡಿತ ಆಗುತ್ತೆ, ಮನಸ್ಸು ಹಗುರವಾಗೇ ಆಗುತ್ತೆ. ಕೊನೆಯದಾಗಿ, ಮನದ ಬೇಡವಾದ ಸಾಮಾನುಗಳನ್ನು ಬಿಟ್ಬಿಡಿ. ಭಾರ ಅನಿಸಿದ್ದನ್ನೆಲ್ಲ ಕೆಳಗಿಳಿಸಿ ಅದನ್ನು ಹಿಂದೆ ಬಿಟ್ಟು ಮುನ್ನಡೆಯುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಮೇಲೆ ಜಾಗ ಮಾಡಿಕೊಡಿ. ಆ ಮನಸ್ಸಿನ ತುಂಬ ಏನು ತುಂಬ್ಕೊಂಬಿಟ್ಟಿರ್ತೀರ ಅದನ್ನೆಲ್ಲ ತೆಗೆದು ಆಚೆಗೆ ಹಾಕ್ಬಿಟ್ಟು ಹೊಸ ವಿಚಾರಗಳಿಗೆ, ಹೊಸ ಸುಂದರ ಬದುಕಿಗೆ ಜಾಗ ಮಾಡ್ಕೊಳ್ಳಿ, ಯೋಚನೆಗಳಿಗೆ ಜಾಗ ಮಾಡ್ಕೊಳ್ಳಿ, ಹೊಸ ಅನುಭವಗಳಿಗಿರ್ಬೋದು, ನೆನಪುಗಳಿಗಿರ್ಬೋದು, ಅಥವಾ ಹೊಸ ಭಾವನೆಗಳಿಗೆ, ಪ್ರಗತಿಗೆ, ಇವಕ್ಕೆಲ್ಲ ಜಾಗ ಮಾಡಿಕೊಳ್ಳಿ. ಆಗಿದ್ದಾಗೋಗಿದೆ, ಆಗಿದ್ದಾಯಿತು ಅಂತ ಒಪ್ಕೊಂಬಿಡಿ. ಆಮೇಲೆ ಅದರಿಂದ ಕಲಿತು, ಅದರಿಂದ ಬೆಳೆದು ಮುಂದಿನ ಜೀವನವನ್ನು ಸುಂದರಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದು ಯೋಚನೆ ಮಾಡಿ. ಒಂದು ನೆನಪಿಡಿ, ಅದು ನಮ್ಮ ಕೈಯಲ್ಲೇ ಇರುತ್ತೆ, ಕೈ ಮೀರಿದ್ದಲ್ಲ, ಅದು ನಮ್ಮ ಕೈಯಲ್ಲೇ ಇರುತ್ತೆ. ಮನಸ್ಸು ಮಾಡಿ. ನೀವು ಮನಸ್ಸು ಮಾಡಿದರೆ ಆ ಭಾರಗಳನ್ನು ಬಿಟ್ಟು ನಿಮ್ಮ ಜೀವನ ಹಗುರವಾಗಿ ಒಂದು ಸುಂದರ ಜೀವನದ ಕಡೆಗೆ ನಡೆಯುವ ಸಾಧ್ಯತೆ ಇರುತ್ತೆ. ಏನಂತೇಳಿ, ನಿಮಗೆ ಈ ಸಂಚಿಕೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಅಥವಾ ಈ ಸಂಚಿಕೆಯಲ್ಲಿ ಏನು ನಿಮ್ಮ ಮನ ಮುಟ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶುಭವಾಗಲಿ.